ಈ ಸ್ವಾಮಿ ಸಮರ್ಥ. ಹೇಗಿದ್ದೀರಾ ಎಲ್ಲರೂ? ಆರಾಮಾಗಿದ್ದೀರಲ್ಲ? ಇವತ್ತು ನಾನು ಚುರುಮುರಿ ಲಡ್ಡು ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಚುರುಮುರಿ ಲಡ್ಡು ಮಾಡೋದಕ್ಕೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರು ಹಾಕಿ 1/4 kg ಬೆಲ್ಲವನ್ನು ಕರಗಿಸ್ಕೊಂಡು 1 ಎಳೆ ಪಾಕ ಬರುವಷ್ಟೇ ಬಿಸಿ ಮಾಡಿಕೊಳ್ಬೇಕು. ಜಾಸ್ತಿ ಪಾಕ ಬರುವ ಹಾಗಿಲ್ಲ, ಯಾಕಂದರೆ ಲಡ್ಡು ತುಂಬ ಗಟ್ಟಿ ಆಗಿಬಿಡುತ್ತವೆ. ಪಾಕ ಕರಗಿದ ನಂತರ, ಬೆಲ್ಲ ಕರಗಿದ ನಂತರ ಅದನ್ನು ಸೋಸಿಕೊಂಡು ಚುರುಮುರಿಯಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಕೊಳ್ಬೇಕು. ಬಿಸಿ ಇರುವಾಗಲೇ ಉಂಡೆ ಕಟ್ಕೊಳ್ಳಿ. ಗಟ್ಟಿ ಆದಮೇಲೆ, ಪಾಕ ಗಟ್ಟಿ ಆದಮೇಲೆ ಅದು ಉಂಡೆ ಕಟ್ಟೋದಕ್ಕೆ ಬರುವುದಿಲ್ಲ. ಬಿಸಿ ಇರುವಾಗಲೇ ಸ್ವಲ್ಪ ನೀರು ಹಚ್ಕೊಳ್ಳಿ ಕೈಗೆ, ಇಲ್ಲಾಂದರೆ ತುಪ್ಪ ಹಚ್ಕೊಂಡು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಂಡೆ ಕಟ್ಕೊಂಡು ಅದನ್ನು ಏರ್ಟೈಟ್ ಕಂಟೈನರ್ನಲ್ಲಿ 3 ರಿಂದ 4 ದಿನದವರೆಗೂ ಇಟ್ಟರೆ ಏನೂ ಆಗೋಲ್ಲ ಫ್ರೆಂಡ್ಸ್. ಇದು ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಫ್ರೆಂಡ್ಸ್, ಈ ಥರ ಲಡ್ಡುಗಳನ್ನು ಕಟ್ಕೊಂಡು ಇಟ್ಕೊಳ್ಳಿ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಇದರಿಂದ ನಮಗೆ ಪ್ರೋತ್ಸಾಹ ಸಿಗುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.